ಈ ಒಂದು ಸಿನಿಮಾ ಸಾಧಾರಣ ಹಾರರ್ ಸಿನಿಮಾ ಅಲ್ಲ, ಕಾಮಿಡಿ ಪ್ಲಸ್ ಮ್ಯೂಸಿಕ್ ಮಿಕ್ಸ್ ಆಗಿರುವ ಒಂದು ಕ್ರೇಜಿ ಸಿನಿಮಾ. ಇವತ್ತು ನಾನು ಮಾತನಾಡುತ್ತಿರುವ ಮತ್ತೊಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವ ಕಕ್ಕರಂ ಎಂಬ ಒಂದು ಸಿನಿಮಾ. ಈ ಒಂದು ಸಿನಿಮಾದ OTTಗೆ ರಿಲೀಸ್ ಆಗಿದೆ. ಸೊ ಈ ಒಂದು ಸಿನಿಮಾ ಕತೆ ಹೇಗಿದೆ ಮತ್ತು ಇದು ನಿಜವಾಗ್ಲೂ ಹಾರರ್ ಸಿನಿಮಾನ ಅಥವಾ ಕಾಮಿಡಿ ಸಿನಿಮಾನ ಅಥವಾ ಮ್ಯೂಸಿಕ್ ಸಿನಿಮಾನ ಅಂತ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ರೆ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ. ಹಾಗೆ ಕತೆ ಕಡೆ ನೋಡೋಣ ಬನ್ನಿ. ಪ್ರಮುಖವಾಗಿ ಈ ಒಂದು ಸಿನಿಮಾದ ಕತೆ ಕಡೆ ಬಂದ್ರೆ, ಈ ಒಂದು ಸಿನಿಮಾ ಕತೆ ನಡೆಯೋದು ನ್ಯೂ ಇಯರ್ ಪಾರ್ಟಿ ದಿನ. ಹೌದು, ನ್ಯೂ ಇಯರ್ ಪಾರ್ಟಿ ಒಂದು ಇರುತ್ತೆ. ಸೊ ಅಲ್ಲಿ ಇಬ್ಬರು ಸ್ನೇಹಿತರು ತುಂಬಾನೇ ಡ್ರಿಂಕ್ ಮಾಡುತ್ತಾರೆ. ಅಲ್ಲೇ ಇರುವಂತ ಒಂದು ಗೋಸ್ಟ್ ಬಂಗಲೆಗೆ ಕೂಡ ಹೋಗ್ತಾರೆ. ಅವರು ಅಲ್ಲಿಂದ ಆ ಒಂದು ಕ್ರಾಸ್ ತೆಗೆದುಕೊಂಡ ಮೇಲೆ ಅವರ ಲೈಫ್ ಅಲ್ಲಿ ಸಂಪೂರ್ಣ ಚೇಂಜ್ ಆಗುತ್ತೆ. ಸೊ ಒಂದಲ್ಲ ಎರಡಲ್ಲ 5 ಗೋಸ್ಟ್ಗಳು ಅವರನ್ನು ಫಾಲೋ ಮಾಡ್ತಾ ಇರುತ್ತವೆ. ಆದ್ರೆ ಇವುಗಳಿಗೆ ಅವರು ಗೊತ್ತಿರಲ್ಲ, ಅಂದ್ರೆ ಯಾವ ಒಂದು ರೀಸನ್ಗಾಗಿ ಗೋಸ್ಟ್ಗಳು ನಮ್ಮನ್ನು ಫಾಲೋ ಮಾಡ್ತಿದೆ ಅಂತ. ಸೊ ಅಲ್ಲಿಂದ ಈ ಒಂದು ಸಿನಿಮಾದ ಕತೆ ಫುಲ್ ಫನ್ನಿಯಾಗಿ ಹಾರರ್ ಮಿಕ್ಸ್ ಆಗಿ ಹೋಗುತ್ತದೆ. ಏಕೆಂದ್ರೆ ಈ ಒಂದು ಸಿನಿಮಾ ಮೊದಲೇ ಒಂದು ಹಾರರ್ ಕಾಮಿಡಿ ಜಾನರ್ಲಿ ಬಂದ ಕಾರಣ ಅವರು ಮೇನ್ ಏನು ಹೈಲೈಟ್ ಮಾಡಿದರೆ ಅದೇ ಒಂದು ಲೈನಲ್ಲಿ ಸಿನಿಮಾ ತೆಗೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಗೋಸ್ಟ್ಗಳ ಸೀನ್ ಬಂದಾಗ ಅವು ಮಾಡುವಂಥ ಪ್ರಾಬ್ಲಮ್ಸ್ಗಳು, ಅವು ಮಾಡುವಂಥ ಕಾಮಿಡಿಗಳು ಸಖತ್ತಾಗಿ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಮಜವಾಗಿರುತ್ತದೆ. ಆದರೆ ಸಡನ್ಲಿ ಅಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳು, ಟ್ವಿಸ್ಟ್ಗಳು ಕೂಡ ಬರುತ್ತವೆ. ಅದೇ ಒಂದು ಸಮಯದಲ್ಲಿ ಕಾಮಿಡಿ ಸೀನ್ಸ್ಗಳು ಕೂಡ ಹಾಕಿದ್ದಾರೆ. ಅದು ಕೂಡ ನೋಡುವಾಗ ಸಖತ್ತಾಗಿ ಕಾಮಿಡಿಯಾಗಿ ಮತ್ತು ತುಂಬಾನೇ ಒಂದು ಕ್ವಾಟ್ಲಿ ಕೊಡುವಂಥ ಒಂದು ಸಿನಿಮಾ ಇದು ಆಗಿದೆ. ಆದರೆ ಎಲ್ಲವೂ ಕೂಡ ಸರಿಯಾದ ಸಮಯದಲ್ಲಿ ನಡೆಯುವಾಗ ಮಧ್ಯದಲ್ಲಿ ಬರುವಂಥ ಆ ಒಂದು ಟ್ವಿಸ್ಟ್ಗಳು ಸಿನಿಮಾ ಕಥೆನೇ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುತ್ತದೆ. ಪ್ರಮುಖವಾಗಿ ಈ ಒಂದು ಸಿನಿಮಾದಲ್ಲಿ ಕಾಮಿಡಿ ಇದೆ, ಮ್ಯೂಸಿಕ್ ಇದೆ, ಹಾಗೆ ಹಾರರ್. ಇವು 3 ಮೇನ್ ಪಾಯಿಂಟ್ಗಳು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಏಕೆಂದರೆ ಮ್ಯೂಸಿಕ್ ಕೂಡ ಈ ಒಂದು ಸಿನಿಮಾದ ಪ್ರಮುಖ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದೆ. ಏಕೆಂದರೆ ಸಿನಿಮಾ ನೋಡುವಾಗ ಅಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಲೆವೆಲಲ್ಲಿ ಈ ಸಿನಿಮಾ ನಿಮ್ಮನ್ನು ಫೀಲ್ ಮಾಡಿಸುತ್ತದೆ. ಏಕೆಂದರೆ ಅದೇ ರೀತಿಯ ಒಂದು ಹಾರರ್ ಎಲಿಮೆಂಟ್ ಬಂದಾಗ, ಕಾಮಿಡಿ ಎಲಿಮೆಂಟ್ಸ್ ಬಂದಾಗ ಅಲ್ಲಿ ಯಾವ ರೀತಿ ನಾವು ಇಂಪ್ಯಾಕ್ಟ್ ಮಾಡಬೇಕು, ನೋಡುವಂಥ ಪ್ರೇಕ್ಷಕರನ್ನು ಯಾವ ರೀತಿ ನಗಿಸ್ಬೇಕು ಅಂತ ಸಿನಿಮಾದವರು ಚೆನ್ನಾಗಿ ಅನಾಲಿಸಿಸ್ ಮಾಡಿನೇ ಇಂಥ ಒಂದು ಕಾಮಿಡಿ ಹಾರರ್ ಮ್ಯೂಸಿಕಲ್ ಸಿನಿಮಾವನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಫೈನಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಾಗ ಅವು 5 ಗೋಸ್ಟ್ಗಳನ್ನು ಯಾಕೆ ಅವರನ್ನು ಫಾಲೋ ಮಾಡುತ್ತವೆ ಅನ್ನೋ ಒಂದು ಸತ್ಯ ರಿವೀಲ್ ಮಾಡುತ್ತೆ ಕೊನೆಗೆ. ಹಾಗೆ ಅದು ಯಾವ ರೀತಿ ಸತ್ಯ ಇರುತ್ತೆ ಅಂತ ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ನೀವು ಒಂದು ಹಾರರ್ ಕಾಮಿಡಿ ಫನ್ನಿ ಸಿನಿಮಾ ನೋಡೋಕ್ಕೆ ಇಷ್ಟಪಡೋರಿದ್ರೆ ಕಕ್ಕರಂ ಎಂಬ ಒಂದು ಸಿನಿಮಾ ನಿಮಗೂ ಬೆಸ್ಟ್ ಆಪ್ಷನ್ಸ್ ಆಗುತ್ತದೆ. ಸೊ ಇದು ಆಗಿತ್ತು ಕಕ್ಕರಂ ಎಂಬ ಒಂದು ಸಿನಿಮಾದ ಒಂದು ಸಿಂಪಲ್ ರಿವ್ಯೂ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ.